ಚಾರಣಿಗರಿಗೆ ಮೆಚ್ಚುಗೆಯ ತಾಣ ಕುಮಾರ ಪರ್ವತ ಚಾರಣ. ಪ್ರಕೃತಿ ಮಾತೆ ಮುಂಗಾರಿನಲ್ಲಿ ಹಸಿರಿನ ಸೀರೆಯುಟ್ಟು ನಾನೆಷ್ಟು ಸುಂದರಿ ನೋಡಬನ್ನಿ ಎಲ್ಲರೂ ನನ್ನ ಎಂದು ತನ್ನತ್ತ ಕೈಬೀಸಿ ಕರೆಯುತ್ತಿದ್ದಾಳೆ. ಮಾತೆಯ ಅಂತರಂಗ ಸೌಂದರ್ಯ ಹಾಗೂ ಬಾಹ್ಯ ಸೌಂದರ್ಯ ನೋಡಲೇಬೇಕು ಎಂದು ಹಠ ತೊಟ್ಟು ಹೋಗುವವರಿಗೆ ಮೊದಲ ಹೆಜ್ಜೆಗಳಲ್ಲಿ ಕಠಿಣವೆನಿಸಿದರೂ ತಾಯಿಯ ಮಡಿಲು ಸೇರಲು ಮಗು ತವಕಿಸುವ ಹಾಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನೇ ಇಡುತ್ತಾ ಸಮಾಧಾನದಿಂದ ಅವಳ ಸೌಂದರ್ಯವನ್ನು ಇಂಚಿಂಚು ಸವಿಯುತ್ತಾರೆ ಚಾರಣಿಗರು. ಹಕ್ಕಿಗಳ ಚಿಲಿಪಿಲಿ ಕಲರವ, ಜೇನುಳುಗಳ ಝೇಂಕಾರ, ಕೀಟಗಳ ನಾದಸ್ವರ ಚಾರಣಿಗರಿಗೆ ಮನಸ್ಸು ತುಂಬುವಷ್ಟು ಆನಂದ ನೀಡುತ್ತದೆ. ಎಲ್ಲೋ ಹರಿಯುವ ನೀರಿನ ಜುಳು ಜುಳು ಶಬ್ದ ಕಿವಿಗೆ ತಂಪೆರೆಯುತ್ತದೆ. ಹತ್ತಿರ ಹತ್ತಿರ ನಡೆದಷ್ಟು ಬಾ ನನ್ನಲ್ಲಿ ಒಮ್ಮೆ ಮಿಂದು ನಿನ್ನ ಪಾಪಗಳನ್ನು ತೊಳೆದು ಪರಿಶುದ್ಧವಾಗಿ ಹೋಗು ಎಂದು ಎಲ್ಲರನ್ನೂ ಕೈಬೀಸಿ ಕರೆಯುತ್ತಾಳೆ. ಹೀಗೆ ಸಾಗುತ್ತಾ ಮೇಲೇರಿದಷ್ಟು ಬೆಳ್ಳಿ ಮೋಡಗಳು ನನ್ನೊಮ್ಮೆ ಕತ್ತೆತ್ತಿ ನೋಡು, ಹಾಗೆ ಒಮ್ಮೆ ಬಂದು ನನ್ನನ್ನು ಅಪ್ಪಿಕೊ, ನಿನ್ನಲ್ಲಿರುವ ಅಹಂಕಾರವನ್ನು ತೊಲಗಿಸಿ ಶುದ್ಧ ಮಾಡುತ್ತೇನೆ ಎಂದು ಒಮ್ಮೆಗೆ ಅಪ್ಪಿಕೊಳ್ಳುವಂತೆ ಭಾಸವಾಗಿ ನಮ್ಮ ಮೈಮನ ಪುಳಕಗೊಳ್ಳುವಂತೆ ಮಾಡುತ್ತದೆ. ಹಾಗೆ ಎತ್ತರಕ್ಕೆ ಸಾಗಿದಷ್ಟು ಕಣ್ಣು ತುಂಬುವಷ್ಟು ಹಸಿರು, ಎತ್ತ ನೋಡಿದರೂ ಸಾಲು ಸಾಲು ಬೆಟ್ಟಗಳು, ಮತ್ತೆ ಮತ್ತೆ ನೋಡಬೇಕೆನ್ನುವಷ್ಟು ಬಾರಿ, ಮಾತುಗಳಲ್ಲಿ ಬರವಣಿಗೆಯಲ್ಲಿ ವರ್ಣಿಸಲು ಸಾಧ್ಯವಾಗದಷ್ಟು ಸಂತೋಷ. ಕೊನೆಗೂ ತಾಯಿಯ ಮಡಿಲಿಗೆ ಬಂದೆ ಅಂಥ ನೆಮ್ಮದಿ, ಆನಂದ ಮನಸ್ಸಿಗೆ ಹಿತ ಅನುಭವಿಸುವವರಿಗೆ ಮಾತ್ರವೇ ತಿಳಿಯುತ್ತದೆ. ನಮ್ಮಲ್ಲಿರುವ ಕೋಪ, ತಾಪ, ಅಹಂ ಎಲ್ಲವೂ ಒಮ್ಮೆಗೆ ಮರೆತು ಹೊಸದಾಗಿ ಮತ್ತೆ ಹುಟ್ಟಿದ್ದೇವೆ ಎಂದು ಭಾಸವಾಗುತ್ತದೆ. ಪ್ರಕೃತಿ ಮಾತೆಯ ಮುಂದೆ ಎಲ್ಲರೂ ಚಿಕ್ಕವರೇ, ಎಲ್ಲರೂ ಅವರ ಮಕ್ಕಳೇ. ಅಮ್ಮ, ನಿನ್ನ ಸೌಂದರ್ಯದ ಮುಂದೆ ಯಾವ ಸೌಂದರ್ಯವೂ ನಿಲುಕದು ಎಂದರೆ ಅತಿಶಯೋಕ್ತಿಯೇನಲ್ಲ. ನಾನು ನಿನ್ನ ಪಾದ ಸ್ಪರ್ಶಿಸಿದ್ದಕ್ಕೆ, ನಿನ್ನ ಮಡಿಲಲ್ಲಿ ಒಮ್ಮೆ ಮಲಗಿ ಬಂದಿದ್ದಕ್ಕೆ ನಾನೇ ಧನ್ಯ, ನಾನೇ ಧನ್ಯ. ಶಾಂತಾ ರೆಡ್ಡಿ.